11 ನಿಮಗೆ ನಾನು ಕೊಟ್ಟಿದ್ದೇನೆ, 11ರಲ್ಲಿ 10 ನಿಮಗೆ, 1 ನನಗೆ ಅಂತಾನೆ. ಅದೇ ಒಂದೇ ದೇವರು ಕೊಡಬೇಕಾದ್ದು. ಮಧ್ವಾಚಾರ್ಯರಂತಾರೆ, ತದಲಂ ಬಹುಲೋಕ ವಿಚಿಂತನೆಯ ಪ್ರವಣಂ ಕುರು ಮಾನಸ ಈಶಪದೇ. ಆ ಭಗವಂತನಿಗೆ ನಾವು ಕೊಡಬೇಕಾದ ಒಂದೇ ಒಂದು ಎಲೆ ಪತ್ರ ನಮ್ಮ ಮನಸ್ಸು. ಭಗವಂತ ಆ ಮನಸ್ಸನ್ನು ಕೊಟ್ಟರೆ, ಮನವನಿತ್ತರೆ ತನ್ನ ನೀವನು. ದೇವರಿಗೆ 11 ಎಲೆಯಲ್ಲಿ 1 ಎಲೆಯನ್ನು ಪತ್ರಂ ಅವನಿಗೆ ಅರ್ಪಣೆ ಮಾಡಬೇಕು. ನೀವು ಪತ್ರವನ್ನು ಕೊಡುವಾಗ ಭಕ್ತಿಯಿಂದ ಪತ್ರದ ಒಟ್ಟಿಗೆ ಈ ಅನುಸಂಧಾನ ಮಾಡಿ ಮನಸ್ಸನ್ನು ಕೊಟ್ಟರೆ ಪತ್ರವನ್ನು ಭಗವಂತ ಸ್ವೀಕಾರ ಮಾಡ್ತಾನೆ. ತುಳಸಿ ಹಾಕ್ತಾ ಇರ್ತೀವಿ, ಮನಸ್ಸು ಮಾತ್ರ ಇನ್ನೆಲ್ಲೋ ಚಪ್ಪಲಿ ಅಂಗಡಿ ಒಳಗೋ, ಆ ಒಗ್ಗರಣೆ ಸೀದ್ ಹೋಗ್ತಿರೋದ್ರೊಳಗೋ, ಅಥವಾ ಮನೆಯವ್ರನ್ನ ಬೈಯೋದ್ರೊಳಗೋ, ಹಾಲ್ನವ್ನು ಬನ್ನೋ ಇಲ್ಲೋ ಪೇಪರ್ ಇದರೊಳಗೆ ನಿಮ್ಮದು ಯೋಚನೆ ಬಂದರೆ ಆ ಪತ್ರ ದೇವರಿಗೆ ಬರೋಲ್ಲ. ಪತ್ರಂ. ಪುಷ್ಪಂ. ಯಾವುದು ಹೂವು? ಬಾಡುವ ಹೂವು ದೇವರು ಬೇಡೋದಿಲ್ಲ. ನಿಮ್ಮದು ಬಾಡೋ ಹೂವು ಬೇಡ ಅಂತಾನೆ. ಜಗದ್ಗುರು ಮಧ್ವಾಚಾರ್ಯರು 8 ಬಗೆಯ ಹೂವನ್ನು ದೇವರಿಗೆ ಅರ್ಪಣೆ ಮಾಡ್ತಿದ್ರಂತೆ. ಅಷ್ಟಭಿರ್ಭಾವ ಪುಷ್ಪೈ, ಭಾವನಾತ್ಮಕ 8 ಪುಷ್ಪ ಭಗವಂತನಿಗೆ ಅರ್ಪಣೆ ಮಾಡಬೇಕು. 8 ಗಿಂಟು ಮಧ್ವಾಚಾರ್ಯಗೆ ಅಷ್ಟೇ ರೀ, ನಮ್ಗೆ ಅಷ್ಟು ಯೋಗ್ಯತೆ ಇಲ್ಲ. ಒಂದೇ ಒಂದು ಪುಷ್ಪ ಮಾಡಿ ಸಾಕು ದೇವರಿಗೆ, ಒಂದೇ ಒಂದು ಹೂವು. ಅಹಿಂಸಾ ಪ್ರಥಮಂ ಪುಷ್ಪಂ ಸತ್ಯಂ ಇಂದ್ರಿಯ ನಿಗ್ರಹ ಶೌಚ, ಇದೇ ಮೊದಲಾದಿದ್ದು 8 ಪುಷ್ಪ ಇದೆ. ನೀವು ನಿಮ್ಮ ಹಿರಿಯರಿಗೆ ನಿಮ್ಮ ಮಾತು ಸಮಾಧಾನ ತರುವ ಹಾಗೆ ಮಾತಾಡೋದು ಕಲೀರಿ ಸಾಕು. ಸತ್ಯ ಮಾತಾಡಿರಿ. ಸತ್ಯ ಅಂದರೆ ಯತ್ ಸತಾಂ ಹಿತಂ ತತ್ ಸತ್ಯಂ. ಸತ್ಯಂ ಬ್ರೂಯಾತ್ ಪ್ರಿಯಂ ಬ್ರೂಯಾತ್ ನ ಬ್ರೂಯಾತ್ ಸತ್ಯಂ ಅಪ್ರಿಯಂ. ಇದೇ ದೇವರಿಗೆ ಅರ್ಪಣೆ ಮಾಡಬೇಕಾದ. ಹಿಂಸೆ ಆಗಬಾರ್ದು ನಮ್ಮಿಂದ, ಕಾಯಿಕವಾಗಿ, ಮಾನಸಿಕವಾಗಿ, ವಾಚನಿಕವಾಗಿ ಇನ್ನೊಬ್ಬರಿಗೆ ಹಿಂಸೆ ಮಾಡದ ಹಾಗೆ ಒಂದು ದಿನ ನಮ್ಮ ಬದುಕು ನಡೆಸಿದರೆ ಆ ಬದುಕನ್ನು ಭಗವಂತನಿಗೆ ಅರ್ಪಣೆ ಮಾಡಿದರೆ ಅದೇ ಪುಷ್ಪಂ. ಅದು ಬಾಡೋದೇ ಇಲ್ಲ. ಈ ಹೂವು ದೇವರು ಬಿಡ್ತಾನೆ. ನೀವು ಹೂವು ದೇವರಿಗೆ ಅರ್ಪಣೆ ಮಾಡುವಾಗ ಕೈಯಲ್ಲಿ ಹೂವು ಇಟ್ಕೊಂಡು ಯೋಚನೆ ಮಾಡಿ. ನೀವು ಯಾರ್ದಾರು ಮನಸ್ಸು ನೋಯುವ ಹಾಗೆ ಮಾತಿನಿಂದಲೋ ಮೈಯಿಂದಲೋ ಮಾಡಿದರೆ ಆ ಹೂವು ತಗೊಳ್ಳಲ್ಲ. ವೈಷ್ಣವ ದ್ವೇಷ ಹೇತುನ್ಮೇ ಭಸ್ಮಸಾತ್ ಕುರು ಮಾಧವ ಸತ್ಪತ್ರ ಗಂಧ ಪುಷ್ಪಾದ್ಯೈ. ನಾವು ಅರ್ಚನೆ